ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಾಯಕಿ ಪುಷ್ಪಾ ಅಮರನಾಥ್ ಕೂಡ ದುಬೈನಲ್ಲೇ ಸಿಲುಕಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯುದ್ಧ ಘೋಷಣೆಯ ಬಳಿಕ ಇವರಿಗೂ ಕೂಡ ಭಾರತಕ್ಕೆ ಬರೋದಕ್ಕಾಗ್ತಾ ಇದೆ. ಕಾರ್ಯಕ್ರಮ ನಿಮಿತ್ತ ದುಬೈಗೆ ತೆರಳಿದ್ರಂತೆ ಪುಷ್ಪಾ ಅಮರನಾಥ್ ಅವರು. ಬಟ್ ಅವರು ಕೂಡ ಈಗ ಒದ್ದಾಡಬೇಕಾದ ಸ್ಥಿತಿ. ಇವತ್ತು ಎಲ್ಲ ಅಂದುಕೊಂಡಂತೆ ನಾರ್ಮಲ್ ಸಿಚುವೇಶನ್ ಸಿನಾರಿಯೋ ಇದ್ದಿದ್ದರೆ ಬೆಂಗಳೂರಿಗೆ ಅವರು ಮರಳಬೇಕಾಗಿತ್ತು. ಆದರೆ ಸಾಧ್ಯ ಆಗ್ತಾ ಇಲ್ಲ. ದುಬೈನಲ್ಲಿ 60,000ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ನಾನು ದುಬೈಯಿಂದ ಮಾತಾಡ್ತಾ ಇದ್ದೀನಿ. ಇವಾಗ ವಾರ್ ಡಿಕ್ಲೇರ್ ಆಗಿರೋದ್ರಿಂದ ಸ್ವಲ್ಪ ವಾತಾವರಣ ಅಂದರೆ ನಮ್ಮ ಫ್ಲೈಟ್ಸ್ ಎಲ್ಲ ನಾಳೆದು ಕ್ಯಾನ್ಸಲ್ ಆಗಿದೆ. ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಆದರೆ ಈಗ ಗೊತ್ತಾಯಿತು ಕೆಲವರು ಏರ್ಪೋರ್ಟಲ್ಲಿ ಸ್ಟಕ್ ಆಗಿದ್ದಾರೆ, ಕ್ಯಾನ್ಸಲ್ ಆಗಿದೆ ಫ್ಲೈಟ್ಸ್ ಅಂತ. ಸದ್ಯಕ್ಕೆ ನಾಳೆನ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಆದರೆ ನಾವೆಲ್ಲ ಆರಾಮಾಗಿದ್ದೀವಿ, ಏನೂ ತೊಂದರೆ ಇಲ್ಲ, ಬಹಳ ಸೇಫ್ ಆಗಿದ್ದೀವಿ. ನನಗೆ ಸುಮಾರು ನನ್ನ ಸ್ನೇಹಿತರು, ನನ್ನ ಕುಟುಂಬವಾದ ವರ್ಗದವರು ಎಲ್ಲರೂ ಕೂಡ ಫೋನ್ ಮಾಡಿ ವಿಚಾರಿಸ್ಕೋತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವೆಲ್ಲ ತುಂಬ ಕ್ಷೇಮವಾಗಿದ್ದೀವಿ ಅಂತ ಹೇಳಲಿಕ್ಕೆ ಇದೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ಫೋನ್ಸ್ ಮಾಡ್ತಾಯಿದ್ದೀರಾ, ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು ತುಂಬ ಜನ ಫೋನ್ ಮಾಡ್ತಾಯಿದ್ದೀರಾ. ಯಾರು ಏನು ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿದ್ದೀವಿ, ಸೇಫ್ ಆಗಿದ್ದೀವಿ ಮತ್ತು ವಾಪಸ್ ಬೇಗ ಬರ್ತೀವಿ.